ನಮಸ್ಕಾರ. ಈ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಒಂದು ಅತ್ಯಂತ ಗಂಭೀರವಾದ ಆದರೂ ಸ್ವಲ್ಪ ಸಂಕೀರ್ಣವಾದ ವಿಷಯವನ್ನ ಬಹಳ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಣ. ಅದೇ ಜಾಗತಿಕ ರಸಗೊಬ್ಬರ ಬಿಕ್ಕಟ್ಟು. ಜಗತ್ತಿನ ಎಲ್ಲೋ ಮೂಲೆಯಲ್ಲಿ ನಡೆಯುವ ಈ ಬಿಕ್ಕಟ್ಟು ನಮ್ಮ 140 ಕೋಟಿ ಭಾರತೀಯರ ಊಟದ ತಟ್ಟೆಯ ಮೇಲೆ ಹೇಗೆ ನೇರವಾಗಿ ಪರಿಣಾಮ ಬೀರಲಿದೆ ಅನ್ನೋದನ್ನ ಈ ವಿಶ್ಲೇಷಣೆಯಲ್ಲಿ ಬಿಡಿಸಿ ನೋಡೋಣ. ಈ ಇಡೀ ಸಮಸ್ಯೆಯನ್ನ ನಾವು 6 ಸರಳ ಹಂತಗಳಲ್ಲಿ ನೋಡಲಿದ್ದೇವೆ. ಮುಂಬರುವ ಆಹಾರ ಬಿಕ್ಕಟ್ಟು, ಭಾರತದ ರಸಗೊಬ್ಬರ ಅವಲಂಬನೆ, ಜಾಗತಿಕ ಉದ್ವಿಗ್ನತೆ ಮತ್ತು ಸ್ಥಳೀಯ ಪರಿಣಾಮ, ಸಾವಯವ ಕೃಷಿಯ ಬಲೆ, ಶ್ರೀಲಂಕಾದ ಎಚ್ಚರಿಕೆ ಮತ್ತು ಕೊನೆಯದಾಗಿ ಮುಂದಿನ ದಾರಿ ಏನು ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೆಯದಾಗಿ ಮುಂಬರುವ ಆಹಾರ ಬಿಕ್ಕಟ್ಟು. ಅಸಲಿಗೆ ಈಗ ಗ್ರೌಂಡಲ್ಲಿ ಏನಾಗ್ತಿದೆ ಅಂತ ನೋಡೋಣ. ನಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಭತ್ತ, ಮೆಕ್ಕೆಜೋಳ, ಹತ್ತಿ, ಬೇಳೆಕಾಳುಗಳಿಗೆ ಈಗ ಮುಂಗಾರು ಬಿತ್ತನೆಯ ಪೀಕ್ ಸೀಸನ್. ಆದ್ರೆ ರೈತರು ಮಾತ್ರ ಒಂದು ದೊಡ್ಡ ಆತಂಕದಲ್ಲಿದ್ದಾರೆ. ಯಾಕೆ ಅಂತೀರಾ? ಕೇವಲ ಕರ್ನಾಟಕ ರಾಜ್ಯವೊಂದರಲ್ಲೇ ಬರೋಬ್ಬರಿ 38,000 ಮೆಟ್ರಿಕ್ ಟನ್ನಷ್ಟು ಡಿಎಪಿ ಡ್ಯಾಪ್ ಗೊಬ್ಬರದ ಶಾರ್ಟೇಜ್ ಇದೆ. ಈ ಡಿಎಪಿ ಅನ್ನೋದು ಬಿತ್ತನೆಯ ಆರಂಭದಲ್ಲಿ ಬೆಳೆಯ ಬೇರುಗಳನ್ನ ಗಟ್ಟಿಗೊಳಿಸಲು ಬೇಕಾದ ಅತ್ಯಂತ ಪ್ರಮುಖವಾದ ಪೋಷಕಾಂಶ. ಇದೇ ಇಲ್ಲ ಅಂದ್ರೆ ಬೆಳೆ ಹೇಗ್ ಬರಲು ಸಾಧ್ಯ ಅಲ್ವಾ? ಈ ಕೊರತೆಯಿಂದಾಗಿ ಏನಾಗ್ತಿದೆ ಅಂದ್ರೆ, ಮುಂದೆ ಗೊಬ್ಬರ ಸಿಗುತ್ತೋ ಇಲ್ವೋ ಅನ್ನೋ ಗಾಬರಿಯಲ್ಲಿ ರೈತರು ಸಿಕ್ಕಿದನೆಲ್ಲ ಈಗ್ಲೇ ಖರೀದಿಸಿ ದಾಸ್ತಾನು ಮಾಡ್ತಿದ್ದಾರೆ. ಈ ಪ್ಯಾನಿಕ್ ಬೈಯಿಂಗಿಂದ ಒಂದು ಭೀಕರವಾದ ಕಾಳಸಂತೆ ಸೃಷ್ಟಿಯಾಗಿದೆ. ಸರ್ಕಾರದ ಸಬ್ಸಿಡಿ ಇರುವ 45 ಕೆಜಿಯ ಒಂದು ಯೂರಿಯಾ ಚೀಲ ವಾಸ್ತವವಾಗಿ 242 ರೂಪಾಯಿಗೆ ಸಿಗ್ಬೇಕಿತ್ತು. ಆದ್ರೆ ಈಗ ಅದೇ ಚೀಲ ಕಾಳಸಂತೆಯಲ್ಲಿ 500 ರೂಪಾಯಿಗೂ ಹೆಚ್ಚು ಬೆಲೆಗೆ ಮಾರಾಟವಾಗ್ತಿದೆ. ಅಂದ್ರೆ ರೇಟ್ ಲಿಟ್ರಲ್ ಆಗಿ ಡಬಲ್ ಆಗಿದೆ. ಎರಡನೇ ಭಾಗ, ಭಾರತದ ರಸಗೊಬ್ಬರ ಅವಲಂಬನೆ. ನಮ್ಮ ರೈತರು ಯಾಕಿಷ್ಟು ಆತಂಕದಲ್ಲಿದ್ದಾರೆ ಅಂತ ತಿಳಿಬೇಕಾದ್ರೆ ನಾವು ಸ್ವಲ್ಪ ಝೂಮ್ ಔಟ್ ಮಾಡಿ ನೋಡ್ಬೇಕು. ನಮ್ಮ ದೇಶದಲ್ಲಿ ವರ್ಷಕ್ಕೆ ಸುಮಾರು 350 ಲಕ್ಷ ಮೆಟ್ರಿಕ್ ಟನ್ ಯೂರಿಯಾ ಬಳಕೆಯಾಗುತ್ತದೆ. ಖುಷಿಯ ವಿಚಾರ ಅಂದ್ರೆ ಇದರಲ್ಲಿ 80% ನಮ್ಮ ದೇಶದಲ್ಲೇ ಉತ್ಪಾದನೆಯಾಗುತ್ತೆ. ಆದ್ರೆ ಇಲ್ಲೇ ಇರೋದು ಟ್ವಿಸ್ಟ್. ಇದನ್ನ ತಯಾರಿಸಲು ಬೇಕಾದ ನ್ಯಾಚುರಲ್ ಗ್ಯಾಸ್ ಅನ್ನು ಕಡ್ಡಾಯವಾಗಿ ಗಲ್ಫ್ ರಾಷ್ಟ್ರಗಳಿಂದಲೇ ಆಮದು ಮಾಡಿಕೊಳ್ಳಬೇಕು. ಅಂದ್ರೆ ನಮ್ಮದೇ ಪ್ರೊಡಕ್ಷನ್ ಆದರೂ ಕಂಟ್ರೋಲ್ ಬೇರೆಯವರು ಕೈಯಲ್ಲಿದೆ. ಇನ್ನು ಡಿಎಪಿ ವಿಚಾರಕ್ಕೆ ಬಂದರೆ ಕಥೆ ಇನ್ನೂ ಗಂಭೀರವಾಗಿದೆ. ನಮಗೆ ವರ್ಷಕ್ಕೆ 100-110 ಲಕ್ಷ ಟನ್ ಡಿಮ್ಯಾಂಡ್ ಇದೆ. ಆದ್ರೆ ನಮ್ಮ ಮಣ್ಣಿನಲ್ಲಿ ಸಿಗುವ ಕಚ್ಚಾ ವಸ್ತು ಅಂದರೆ ರಾಕ್ ಫಾಸ್ಫೇಟ್ ಗುಣಮಟ್ಟ ತುಂಬಾ ಕಳಪೆಯಾಗಿದೆ. ಹೀಗಾಗಿ ನಾವು 55%ಗಿಂತ ಹೆಚ್ಚು ಡಿಎಪಿಗಾಗಿ ಸೌದಿ ಅರೇಬಿಯಾ, ಮೊರಾಕೊ ಮುಂತಾದ ದೇಶಗಳನ್ನೇ ಅವಲಂಬಿಸಿದ್ದೇವೆ. ಎಲ್ಲಕ್ಕಿಂತ ದೊಡ್ಡ ಶಾಕಿಂಗ್ ವಿಚಾರ ಅಂದ್ರೆ ಈ ಪೊಟ್ಯಾಷ್ ಗೊಬ್ಬರ. ನಮ್ಮ ದೇಶದಲ್ಲಿ 23,000 ಮಿಲಿಯನ್ ಟನ್ ಪೊಟ್ಯಾಷ್ ನಿಕ್ಷೇಪಗಳಿದ್ರೂ ನಮ್ಮ ಉತ್ಪಾದನೆ ಮಾತ್ರ ಅಕ್ಷರಶಃ ಶೂನ್ಯ. ಹೌದು, 0. ನಾವು ಸಂಪೂರ್ಣವಾಗಿ ಅಂದರೆ 100% ಕೆನಡಾ, ರಷ್ಯಾ ಮತ್ತು ಬೆಲಾರಸ್ ದೇಶಗಳನ್ನೇ ನಂಬ್ಕೊಂಡಿದ್ದೇವೆ. ಮೂರನೇ ಭಾಗ, ಜಾಗತಿಕ ಉದ್ವಿಗ್ನತೆ ಮತ್ತು ಅದರ ಸ್ಥಳೀಯ ಪರಿಣಾಮ. ಈ ಪರಾವಲಂಬನೆ ನಮಗೆ ಹೇಗೆ ಮುಳುವಾಗ್ತಿದೆ ಅಂತ ನೋಡೋಣ. ಮೂಲಭೂತ ಕೃಷಿ ಸಾಮಗ್ರಿಗಳಿಗಾಗಿ ನಾವು ಬೇರೆ ದೇಶಗಳನ್ನ ಅತಿಯಾಗಿ ಅವಲಂಬಿಸಿರೋದ್ರಿಂದ ಜಗತ್ತಿನ ಯಾವುದೋ ಮೂಲೆಯಲ್ಲಿ ನಡೆಯುವ ಯುದ್ಧಗಳು ನಮ್ಮ ತಟ್ಟೆಯನ್ನ ಕಸಿದುಕೊಳ್ತಿವೆ. ಮಧ್ಯಪ್ರಾಚ್ಯ ಮತ್ತು ಉಕ್ರೇನಿನ ಯುದ್ಧಗಳಿಂದಾಗಿ ವಾಣಿಜ್ಯ ಹಡಗುಗಳು ದಾಳಿಯ ಭೀತಿಯಿಂದ ಇಡೀ ಆಫ್ರಿಕಾ ಖಂಡವನ್ನ ಬಳಸಿಕೊಂಡು ಬರಬೇಕಾಗಿದೆ. ಈ ಭಾರಿ ದೊಡ್ಡ ಡಿಟೋರ್ನಿಂದಾಗಿ ಹಡಗುಗಳು ಬರೋದು 20 ದಿನ ಲೇಟ್ ಆಗ್ತಿದೆ. ಜೊತೆಗೆ ಸಾಗಾಟ ವೆಚ್ಚ ಕೂಡ 20% ಜಾಸ್ತಿಯಾಗಿದೆ. ಇದೊಂದು ರೀತಿಯ ಡೊಮಿನೋ ಎಫೆಕ್ಟ್. ಇದರಿಂದ ಏನಾಯ್ತು? ಸಪ್ಲೈ ಚೈನ್ ಅಥವಾ ಪೂರೈಕೆ ಸರಪಳಿ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ. ಕಚ್ಚಾ ವಸ್ತುಗಳು ಎಲ್ಲೋ ಲಭ್ಯವಿದ್ರೂ ಸಹ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನ್ಯಾಚುರಲ್ ಗ್ಯಾಸ್ ಮತ್ತು ಪೊಟ್ಯಾಷ್ ಬೆಲೆಗಳು ಗಗನಕ್ಕೇರಿವೆ. ಹಾಗಾಗಿ ರಸಗೊಬ್ಬರವನ್ನ ನಮ್ಮ ದೇಶಕ್ಕೆ ತರುವುದೇ ಈಗ ಅತ್ಯಂತ ದುಬಾರಿ ಮತ್ತು ಕಷ್ಟದ ಕೆಲಸವಾಗಿ ಬಿಟ್ಟಿದೆ. ಈಗ 4ನೇ ಭಾಗ, ಸಾವಯವ ಕೃಷಿಯ ಬಲೆ. ಈ ಬಿಕ್ಕಟ್ಟಿಗೆ ಪರಿಹಾರ ಏನು? ಈ ರಸಗೊಬ್ಬರದ ಸಮಸ್ಯೆ ಬಂದ ತಕ್ಷಣ ಕೆಲವರು ನಾವು ದಿಢೀರನೆ ಸಾವಯವ ಕೃಷಿಗೆ ಬದಲಾಗೋಣ ಅಂತ ಸಲಹೆ ನೀಡ್ತಾರೆ. ಆದ್ರೆ ಕೃಷಿ ವಿಜ್ಞಾನಿಗಳು ಇದನ್ನ ಒಂದು ಅಪಾಯಕಾರಿ ಟ್ರ್ಯಾಪ್ ಅಂತಾರೆ. ಯಾಕೆಂದ್ರೆ ದಶಕಗಳಿಂದ ರಾಸಾಯನಿಕ ಗೊಬ್ಬರಗಳನ್ನ ತಿಂದು ನಮ್ಮ ಮಣ್ಣು ಸಂಪೂರ್ಣವಾಗಿ ಅದಕ್ಕೆ ಅಡಿಕ್ಟ್ ಆಗಿದೆ. ರಾತ್ರೋರಾತ್ರಿ ನಾವು ರಾಸಾಯನಿಕ ನಿಲ್ಲಿಸಿ ಸಾವಯವ ಕೃಷಿಗೆ ಬದಲಾದ್ರೆ ಮಣ್ಣಿನ ಪೋಷಕಾಂಶದ ಸೈಕಲ್ ಕುಸಿದು ಆಹಾರ ಉತ್ಪಾದನೆ ದಿಢೀರನೆ 30-50% ಕಮ್ಮಿಯಾಗುತ್ತೆ. 140 ಕೋಟಿ ಜನರಿರುವ ದೇಶದಲ್ಲಿ ಇದೊಂದು ಭಾರಿ ದೊಡ್ಡ ವಿಪತ್ತಿಗೆ ದಾರಿ ಮಾಡಿಕೊಡುತ್ತದೆ. 5ನೇ ಭಾಗ, ಶ್ರೀಲಂಕಾದ ಎಚ್ಚರಿಕೆ. ಈ ಸಾವಯವ ಕೃಷಿಯ ಬಗ್ಗೆ ಹೇಳಿದ್ದು ಬರೀ ಥಿಯರಿ ಅಲ್ಲ, ಇದಕ್ಕೆ ಲೈವ್ ಎಕ್ಸಾಂಪಲ್ ನಮ್ಮ ಪಕ್ಕದಲ್ಲೇ ಇದೆ.
2021ರಲ್ಲಿ ಶ್ರೀಲಂಕಾ ಸರ್ಕಾರ ಬಹಳ ಹೆಮ್ಮೆಯಿಂದ ನಮ್ಮದು ಜಗತ್ತಿನ ಮೊದಲ 100% ಸಾವಯವ ದೇಶ ಅಂತ ಘೋಷಿಸಿ ರಾಸಾಯನಿಕ ಗೊಬ್ಬರಗಳನ್ನ ಕಂಪ್ಲೀಟಾಗಿ ಬ್ಯಾನ್ ಮಾಡ್ತು. ಆಮೇಲೇನಾಯ್ತು ಗೊತ್ತಾ? ಕೇವಲ 6 ತಿಂಗಳಲ್ಲಿ ಭತ್ತದ ಇಳುವರಿ 32% ಕುಸಿತು. ಚಹಾ ರಫ್ತಿನಲ್ಲಿ $425 ಮಿಲಿಯನ್ ನಷ್ಟ ಆಯಿತು. ಆಹಾರ ಹಣದುಬ್ಬರ 80% ದಾಟಿತು. ಸ್ವಾವಲಂಬಿಯಾಗಿದ್ದ ದೇಶ ಊಟಕ್ಕೂ ಬೇರೆಯವರ ಬಳಿ ಕೈಯೊಡ್ಡುವ ಪರಿಸ್ಥಿತಿ ಬಂತು. ಕೊನೆಗೆ ಬೇರೆ ದಾರಿ ಇಲ್ಲದೆ ಆ ಬ್ಯಾನ್ ಅನ್ನ ಸಂಪೂರ್ಣವಾಗಿ ವಾಪಸ್ ಪಡಿಬೇಕಾಯಿತು. ಶ್ರೀಲಂಕಾದ ಈ ಎಕ್ಸ್ಪೆರಿಮೆಂಟ್ ನಮ್ಮೆಲ್ಲರಿಗೂ ಒಂದು ದೊಡ್ಡ ಪಾಠ. ಇದನ್ನ ನಿರ್ಲಕ್ಷಿಸಿದ್ರೆ ಭಾರತವು 1960ರ ದಶಕದ ಆ ಕರಾಳ ದಿನಗಳಿಗೆ ಅಂದ್ರೆ ಶಿಪ್ ಟು ಮೌತ್ ಪರಿಸ್ಥಿತಿಗೆ ಮರಳುವ ಅಪಾಯವಿದೆ. ಆ ಕಾಲದಲ್ಲಿ ಹೇಗಿತ್ತಂದ್ರೆ ವಿದೇಶದಿಂದ ಆಹಾರದ ಹಡಗು ನಮ್ಮ ಬಂದರನ್ನ ತಲುಪಿದ್ರೆ ಮಾತ್ರ ನಮ್ಮ ಜನರಿಗೆ ಊಟ ಸಿಕ್ತಿತ್ತು. ಅಂಥ ಪರಿಸ್ಥಿತಿ ಮತ್ತೆ ಬರೋದು ಯಾರಿಗೂ ಬೇಕಿಲ್ಲ ಅಲ್ವಾ? ಕೊನೆಯದಾಗಿ 6ನೇ ಭಾಗ, ಮುಂದಿನ ದಾರಿ. ಹಾಗಾದ್ರೆ ಈ ಚಕ್ರವ್ಯೂಹದಿಂದ ಹೊರಬರೋದು ಹೇಗೆ? ದಿಢೀರಂತ ಸಾವಯವ ಕೃಷಿಗೆ ಹೋಗೋದು ಆರ್ಥಿಕ ಆತ್ಮಹತ್ಯೆ ಅಂತ ಗೊತ್ತಾಯಿತು. ಹಾಗಾಗಿ ನಮ್ಮ ಮುಂದಿರುವ ಮೊದಲ ಕೆಲ್ಸ, ಜನರ ಹೊಟ್ಟೆ ತುಂಬಿಸಲು ಯಾವುದೇ ಬೆಲೆ ತೆತ್ತಾದ್ರೂ ಈಗ ಗೊಬ್ಬರವನ್ನ ತರಿಸಲೇಬೇಕು. ಅನಂತರ ಒಂದು ಹಂತದ ಬದಲಾವಣೆ ಅಂದ್ರೆ ಫೇಸ್ಡ್ ಟ್ರಾನ್ಸಿಷನ್ ಬೇಕು. ಪ್ರತಿ ವರ್ಷ 15-20% ಮಾತ್ರ ರಾಸಾಯನಿಕ ಕಡಿಮೆ ಮಾಡ್ತಾ ಅದರ ಜಾಗಕ್ಕೆ ಜೈವಿಕ ಗೊಬ್ಬರ ಸೇರಿಸಬೇಕು. ಜೊತೆಗೆ ಸುಮ್ಮನೆ ಬ್ಲೈಂಡ್ ಆಗಿ ಗೊಬ್ಬರ ಸುರಿಯೋದನ್ನ ನಿಲ್ಲಿಸಿ ಮಣ್ಣಿನ ಪರೀಕ್ಷೆ ಮಾಡಬೇಕು. ಹಾಗೆಯೇ ರಾಸಾಯನಿಕ ಬಳಕೆ ಕಡಿಮೆ ಮಾಡುವ ರಾಜ್ಯಗಳಿಗೆ PM ಪ್ರಣಾಮ್ ಯೋಜನೆಯಡಿ ಪ್ರೋತ್ಸಾಹ ನೀಡಬೇಕು. ಈ ಬಿಕ್ಕಟ್ಟಿನ ಮಧ್ಯೆಯೂ ಒಂದು ಆಶಾಕಿರಣ ಅಂದ್ರೆ ಕೃಷಿ ತಂತ್ರಜ್ಞಾನದ ಹೊಸ ಆವಿಷ್ಕಾರಗಳು. ಇದನ್ನ ಒಂದು ರಿಯಲ್ ಗೇಮ್ ಚೇಂಜರ್ ಅಂತಾನೇ ಹೇಳಬಹುದು. ಆಮದು ಮಾಡಿಕೊಂಡ 50 ಕೆಜಿಯ ಬೃಹತ್ ಗೊಬ್ಬರದ ಚೀಲದ ಶಕ್ತಿಯನ್ನ ಈಗ ಕೇವಲ ಅರ್ಧ ಲೀಟರ್ನ ನ್ಯಾನೋ DAP ಬಾಟ್ಲಿಗೆ ಇಳಿಸಲಾಗಿದೆ. ಇದನ್ನ ನೇರವಾಗಿ ಎಲೆಗಳ ಮೇಲೆ ಸ್ಪ್ರೇ ಮಾಡಿದ್ರೆ ಸಾಕು, ಗಿಡಗಳು ತಕ್ಷಣವೇ ಹೀರಿಕೊಳ್ಳುತ್ತವೆ. ಇದೊಂದು ಅದ್ಭುತವಾದ ಮತ್ತು ಅತ್ಯಂತ ಪರಿಣಾಮಕಾರಿಯಾದ ಟೆಕ್ನಾಲಜಿ. ಈ ಇಡೀ ಬಿಕ್ಕಟ್ಟು ನಮ್ಮನ್ನ ಒಂದು ಬಹುದೊಡ್ಡ ಪ್ರಶ್ನೆಯ ಮುಂದೆ ತಂದು ನಿಲ್ಲಿಸುತ್ತದೆ. ತನ್ನ ಕೋಟ್ಯಾಂತರ ನಾಗರಿಕರ ದೈನಂದಿನ ಊಟಕ್ಕೆ ಸ್ವಲ್ಪವೂ ತೊಂದರೆಯಾಗದಂತೆ ಇಷ್ಟು ದೊಡ್ಡ ದೇಶ ಈ ಸೂಕ್ಷ್ಮವಾದ ಗ್ಲೋಬಲ್ ಸಪ್ಲೈ ಚೈನ್ನಿಂದ ಬಿಡಿಸ್ಕೊಂಡು ಸಂಪೂರ್ಣವಾಗಿ ಕೃಷಿಯಲ್ಲಿ ಸ್ವಾವಲಂಬಿಯಾಗುವುದು ಹೇಗೆ? ದೈನಂದಿನ ಆಹಾರದ ತುರ್ತುವಗತ್ಯ ಮತ್ತು ದೀರ್ಘಕಾಲೀನ ಕೃಷಿ ಸ್ವಾವಲಂಬನೆಯ ಗುರಿ, ಇವೆರಡರ ನಡುವಿನ ಬ್ಯಾಲೆನ್ಸ್ ಅನ್ನ ನಾವು ಹೇಗೆ ಸಾಧಿಸ್ತೀವಿ ಅನ್ನೋದೇ ಈಗಿರುವ ಅತಿ ದೊಡ್ಡ ಸವಾಲು.